ಇನ್ನು ಸ್ಕೈ ಡೈವಿಂಗ್ ಮಾಡುವಾಗ ಶಿವಮೊಗ್ಗದ ಸೈನಿಕ ಹುತಾತ್ಮರಾಗಿದ್ದಾರೆ. ಹುಟ್ಟೂರು ತಲುಪಿದ ಇದೀಗ ಸೈನಿಕ ಮಂಜುನಾಥ್ ಪಾರ್ಥಿವ ಶರೀರ. ಹೊಸನಗರದ ಸಂಕೂರು ನಿವಾಸಿ ಮಂಜುನಾಥ್ ಅಂತ 36 ವರ್ಷದ ಯೋಧ ಇವರು ಹುತಾತ್ಮರಾಗಿದ್ದಾರೆ. ದಾರಿಯುದ್ದಕ್ಕೂ ಕೂಡ ಅಮರ್ ರಹೇ ಮಂಜುನಾಥ್ ಘೋಷಣೆ ಮೊಳಗಿದೆ. ಮಗನ ನೆನೆದು ಕಣ್ಣೀರಿಟ್ಟಿದ್ದಾರೆ ಮಂಜುನಾಥ್ ತಂದೆ ಸುರೇಶ್. ನನ್ನ ಮಗ ಜೀವಂತ ಇಲ್ಲ ಅನ್ನೋದನ್ನು ನೆನಪಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹೀಗಂತ TV9 ಮುಂದೆ ಮಂಜುನಾಥ್ ತಂದೆ ಸುರೇಶ್ ಕಣ್ಣೀರಿಟ್ಟಿದ್ದಾರೆ. ತುಂಬ ಅಂದರೆ ದೇಶಕ್ಕಾಗಿ ಒಂದು ಸೇವೆ ಮಾಡಬೇಕು, ಆ ಒಂದು ಛಲ ಇಟ್ಟುಕೊಂಡು ಒಂದು ಏರ್ಫೋರ್ಸ್ಗೆ ಹೋದಂತ. ಹೌದು, ಅಂದರೆ ಆರಂಭದಿಂದ ಕೂಡ ಒಂದು ಛಲ ಇತ್ತು, ದೇಶ ಸೇವೆ ಮಾಡಬೇಕು, ನಾ ಏರ್ಫೋರ್ಸ್ ಹೋಗಬೇಕು. ಅವನಿಗೆ ಇತ್ತದು. ಹಾಗಾಗಿ ಮಧ್ಯಂತರ PUC ಅರ್ಧ ಮಾಡಿ ಟ್ರೈನಿಂಗು ಅಲ್ಲಿ ಪಾಸ್ ಆಯಿತು, ಹೋದ. ಏನು ಏರ್ ಶೋ ಇದು ಮಾಡ್ಬೇಕಿದ್ರೆ ಪ್ಯಾರಾಚೂಟ್ ಆನ್ ಆಗಿದೆ, 2 ಆನ್ ಆಗಿದೆ, ಹೋಗ್ಬಿಟ್ಟಂತ. ಸಹಜವಾಗಿ ಕೂಡ ಎಲ್ಲರೂ ನೋಡ್ತೇವೆ. ಶಿವಮೊಗ್ಗದಲ್ಲಿ ಕೂಡ ಅವ್ರನ್ನ ತುಂಬ ಏನೋ ಪಾರ್ಥಿವ ಶರೀರ ಬಂತು, ಅಲ್ಲೂ ಕೂಡ ಅವ್ರನ್ನೆಲ್ಲ ಬಂದರು, ನೋಡಿದರು, ಅಂತಿಮ ಸಲ್ಲಿಸಿದ್ರು. ಇಲ್ಲೂ ಕೂಡ ಹೊಸನಗರದಲ್ಲಿ ನೋಡ್ತಾ ಇದೆ, ಅದೇ ವಾತಾವರಣ ಇದೆ. ಎಲ್ಲರೂ ಕೂಡ ಎಲ್ಲ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ಅಂದರೆ ಅಷ್ಟೊಂದು ಎಲ್ಲರೂ ಕೂಡ ಮಂಜುನಾಥ್ ಬಗ್ಗೆ ಪ್ರೀತಿ, ವಿಶ್ವಾಸ, ಗೌರವ ಇತ್ತು ಅಂತ. ಹೌದು, ಎಲ್ಲರಿಗೂ ಯಾರ ಹತ್ರ ನಿಷ್ಠೂರವಾಗಿ ಮಾತಾಡಿದವನಲ್ಲ, ಅವನದೇನೋ ಒಂದು ಕೆಲಸ ಏನೋ. ನಿಮಗೆ ಒಂದು ಹೆಮ್ಮೆ ಇದೆ, ನಮ್ಮ ದೇಶಕ್ಕೋಸ್ಕರ ಒಬ್ಬ ಮಗ ಹೋಗಿ ಏರ್ಫೋರ್ಸ್ ಸೇರಿದ, ಇಷ್ಟೆಲ್ಲ ಸೇವೆ ಸಲ್ಲಿಸಿದ 14 ವರ್ಷಗಳ ಕಾಲ ಅಂತೇಳಿ. ಹೆಮ್ಮೆ ಇದೆ, ಏನು ಮಾಡ್ತಾರೆ. ಹೆಮ್ಮೆ ಇದ್ದರೂ ಹೋದವ ವಾಪಸ್ ಬಂದಿಲ್ಲಲ್ಲ, ಆ ದುಃಖ ಮರೆಯೋಕ್ಕಾಗುತ್ತೆ ಸರ್. ಸರ್ಕಾರ ನಿಮ್ಮ ಜೊತೆಗಿದೆ, ಸರ್ಕಾರ ಎಲ್ಲರೂ ಕೂಡ ಸಂತಾಪ ಸೂಚನೆ ಮಾಡ್ತಿದ್ದಾರೆ. ಸಚಿವರು ಮಾಡಿದರು, ಸಂಸದರಲ್ಲೂ ಕೂಡ ಬಂದರು, ಶಿವಮೊಗ್ಗದಲ್ಲಿ ಕೂಡ. ಸೊ ಇದೆಲ್ಲ ನೋಡಿದ ಒಂದು ದೇಶಭಕ್ತಿ ಎಲ್ಲರಿಗೂ ಕೂಡ. ಹೌದು, ಎಲ್ಲರಿಗೂ ಒಂದು ಅಭಿಮಾನ ಇತ್ತು, ಎಲ್ಲ ಕಳೆದೋಯ್ತು. ಏನು ನೆನಪುಗಳು ನಿಮ್ಮ ಮಂಜುನಾಥ್ ನೆನಪುಗಳು ಈ ಇತ್ತೀಚಿನ ದಿನಗಳಲ್ಲಿ ಅವರು ಹೋಗಿದ್ದು, ನಿಮ್ಮ ಜೊತೆ ಮಾತಾಡಿದ್ದು ಯಾವಾಗ? 3-4 ತಿಂಗಳ ಹಿಂದೆ ಬಂದಿದ್ರು, ಇಬ್ಬರು ಮಾತಾಡ್ಕೊಂಡು ಹೋಗಿದ್ರು. ಒಂದು 2-3 ದಿವಸ ಇದ್ದರು, ಕೊನೆಗೆ ರಜೆ ಇಲ್ಲ ಅಂತ ಹೋಗಿದ್ರು. ನಿಮಗೆ ಬಾಡಿ ನಮಗೆ ಕೊಟ್ಟ ಮೇಲೆ ಆ ಅಂತಿಮ ಕಾರ್ಯಕ್ರಮ ಮಾಡ್ತೇವೆ ನಾವು. ಆ ದೇಶ ಸೇವೆ ಮಾಡಲಿಕ್ಕೆ ಹೋದ ಮಗ ವಾಪಸ್ ಬರುವಂಥ ನೋವು ಅವ್ರನ್ನ ಕಾಡ್ತಾ ಇದೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಬಸವರಗಣ್ವಿ, TV9 ಶಿವಮೊಗ್ಗ.